ಹಾಡು ಹಕ್ಕಿಯ ಕುನರು ಅನ್ನೋ ಕವನ ಸಂಕಲನ. ಇವರು ಪ್ರಸ್ತುತ ಈಗ ವಿಶ್ವವಿದ್ಯಾನಿಲಯ ಕಲಾ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. 2014ನೇ ಇಸ್ವಿಯಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಒಂದು ಕವನ ಸಂಕಲನವನ್ನ ಹೊರಗಡೆ ತರಬೇಕು ಅನ್ನೋ ಆಸೆಯಿಂದ ಪ್ರಯತ್ನದಿಂದ ಇದನ್ನು ತಗೊಂಡ್ಬರ್ತಾರೆ. ಸರಿಸುಮಾರು 53 ಕವಿತೆಗಳು ಇದರಲ್ಲಿದ್ದಾವೆ. ಮಹಿಳಾ ಸಂವೇದನೆ, ದಲಿತ ಸಂವೇದನೆ, ಹಾಗೆ ಪ್ರೀತಿ, ಇವೆಲ್ಲವುಗಳು ಈ ಕವಿತೆಗಳಲ್ಲಿ ತುಂಬಿಕೊಂಡಿದ್ದಾವೆ. ವಿಶೇಷ ಏನಪ್ಪಾ ಅಂದ್ರೆ ಈ ಶುಭ ಕೋರಿದ್ದಾರೆ, ಅದರಲ್ಲಿ ಒಂದಷ್ಟು ಜನರಲ್ಲಿ ರಮಾ ಮೇಡಮ್ ಕೂಡ ಶುಭ ಕೋರಿದ್ದಾರೆ. ಆ ಸಂದರ್ಭಕ್ಕೆ ರಮಾ ಮೇಡಮ್ ಎಷ್ಟು ಚೆನ್ನಾಗಿ ಶುಭ ಕೋರಿದ್ದಾರೆ ಅಂದ್ರೆ ಯಾವತ್ತೇ ಆಯ್ತು ತೀರ್ಪು ಅನ್ನೋದು ಸಕಾರಾತ್ಮಕವಾಗಿ ಹೇಳ್ಬೇಕಾದ್ರೆ ಸಕಾರಾತ್ಮಕವಾಗಿ ಹೇಳ್ಬೇಕು, ಅಲ್ಲಿ ತಿದ್ಕೊಳ್ಳೋ ಅಂಶಗಳಿದ್ರೆ ತಿದ್ಕೊಳ್ಳೋ ಅಂಥದ್ದನ್ನು ಹೇಳ್ಬೇಕು ಅಂತ ಕೆಲಸ ಇಲ್ಲಿ ರಮಾ ಮೇಡಮ್ ಮಾಡಿದರೆ ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಇನ್ನು ವಿದ್ಯಾರ್ಥಿ ದೆಸೆಯಲ್ಲೇ ಕವಿತೆಗಳನ್ನ ಬರೆಯುತ್ತಿರುವ ನೀವು ಶಬ್ದ ಭಂಡಾರಗಳನ್ನ ಇನ್ನೂ ಚೆನ್ನಾಗಿ ಬಳಸ್ಕೋಬಹುದು ಅನ್ನೋದನ್ನು ಸೇರಿಸಿ ಹೇಳಿದ್ದಾರೆ. ಅದನ್ನು ಓದಕ್ಕೆ ತುಂಬಾ ಖುಷಿ ಆಯ್ತು. ಒಳ್ಳೆ ಕವಿತೆಗಳಿದಾವೆ. ಇದರಲ್ಲಿ ನನಗೆ 2 ಕವಿತೆಗಳು ಬಹಳ ಇಷ್ಟ ಆಯ್ತು. ಆ 2 ಕವಿತೆಗಳನ್ನ ಓದ್ತೀನಿ. ರಾಮ ರಾಮ ಅಂತೇಳಿ. ಅವಳೆದೆಯ ಆಸೆಗಳೆಂದು ಭಾವನೆಯ ಸ್ಪರ್ಶ ತಾಕಿಸದೆ, ಅಲೆಸಿದ ಕಾಡು ಮೇಡುಗಳ ತಿನಿಸಿದೆಯ ಗೆಡ್ಡೆ ಗೆಣಸುಗಳ. ಮಹಾಮಾತೆಯ ಒಡಲು ಬಲು ವಿಶಾಲ, ಅಷ್ಟಲ್ಲದೆ ಸಹಿಸಿತ್ತೆ ಎಲ್ಲ ಸಂಕಷ್ಟಗಳ. ಸತಿಪತಿಗಳೊಂದಾಗಿ ಮಾಡಿದ ವನವಾಸವೆಲ್ಲ ಯಾವ ಶಿವಗೆ ಹಿತವಾಯಿತು. ತೆರೆಯಿತೆ ದೈವತ್ವದ ಕಣ್ಣು, ಸಿಕ್ಕಿತೆ ಸಹಯೋಗದ ಸುಖಿ ಸಂಸಾರ. ಇನ್ನೂ ತೀರಿಲ್ಲ ಅಗ್ನಿಕುಂಡದ ಜ್ವಾಲೆ, ಸುಟ್ಟು ಸುಡುತ್ತಿದೆ ಅವಳೊಳಗೆ. ಅಯ್ಯ ನೀ ಬಲು ನಿಸ್ಸೀಮ, ಪತಿಯೇ ಸರ್ವಸ್ವ, ಪರದೈವವೆನುತ ಕಷ್ಟಗಳ ಸುರಿಮಳೆಯಲ್ಲಿ ಕೈ ಹಿಡಿದು ಜೊತೆಯಾದವಳ ನರಿಯದೆ ಬಡಭಾಗ್ನಿಗೆ ನೂಕಿ ಶೀಲ ಸಂಕಿಸುವಷ್ಟು ಪಾತಿವ್ರತ್ಯದ ಪಟ್ಟ ನೀ ಕಟ್ಟಿಕೊಂಡೆ. ಎಷ್ಟಾದರೂ ಪುರುಷ ಏಕಪತ್ನೀರ್ವತನೆಂದು ಅಗ್ನಿಯಲ್ಲಿ ದಹಿಸಿ ಶೀಲವನ್ನೇ ಪಣಕ್ಕಿಟ್ಟರೂ ಅವಳಿಗುಳಿದದ್ದು ಬರೀ ಕೆಂಡದುಂಡೆಯ ಬೂದಿ ಎಂದೆಂದು. ನೀ ಧುಮುಕಬಾರದೆ ಒಂದೇ ಒಂದು ಸಲ, ಸುಡುವಗ್ನಿ ಹೇಳಲಿ ನಿನ್ನ ಪಾವಿತ್ರ್ಯದ ಛಲ. ಎಂಟನದ ಸಂಕಷ್ಟ ಅರಿವಾಗಲಿ ನಿನಗೊಂದು ಸಲ, ತಿರುಚಲಿ ಇತಿಹಾಸ ಆಗಲಿ ತಿರುಗುಮುರುಗು. ನಿಮ್ಮ ಪುರುಷಾರ್ಥಕ್ಕೆ ಹೊಗಳಿಕೆಗೆ ಅಟ್ಟಹಾಸಕ್ಕೆ ಮಹಾಮಾತೆಯರೇ ಬಲಿ ಏತಕ್ಕೆ. ಅವಳೆದೆಯ ಮಾಂಗಲ್ಯ ಕಳಚಿ ಬೀಳುವ ಸಮಯ ಧಿಕ್ಕರಿಸಿ ನಿಂತಳು ವಿಧಿಯ. ಕೊನೆಗೆ ಹೈರಾಣಾದ ಯಮರಾಯ, ಹೋದ ಪತಿ ಪ್ರಾಣವನುಳಿಸಿದಾಕೆ ಅವಳು. ಮಹಾಸತಿ ಶಂಕಿಸಿ ಕೊಲೆಗೈದ ಪಾತಕನಿವನು. ಪುರುಷತ್ವದ ಕೋಪ ಸ್ವಾರ್ಥಗಳಿಗೆ ಉರುಳಿದ ರೇಣುಕೆಯ ತಲೆಗಳೆಷ್ಟೋ. ಕಪಟ ನಾಟಕ ವಂಚನೆಗಳಿಗೆ ಕಲ್ಲಾದ ಅಹಲ್ಯರದೆಷ್ಟೋ. ಕೈ ಹಿಡಿದವಳನೇ ಜೂಜಿಗೆಳೆದ ಅಧಿಕಾರದ ದರ್ಬಾರಿನಲ್ಲಿ ಮೆರೆದ ರಣಹೇಡಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ನಲುಗಿದ ದ್ರೌಪದಿಯರೆಷ್ಟೋ. ನೊಂದು ಬೆಂದ ನೋವುಣ್ಣುವುದೇ ಅವಳಿಗೊಂದು ಪರಂಪರೆಯ ಪಾಠ. ಬದಲಾಗದೇಕೆ ಮನ್ವಂತರಗಳು ಉರುಳಿದರೂ ಚಿಂತನಪರ ಚಳುವಳಿಗಳಿಗೆ ಎರೆದರು. ಹಂಬಲಿಸುತ್ತಿದೆ ಅವಳ ಮನ ಸಂಕೋಲೆ ಕಳಚಿದ ಸ್ವತಂತ್ರ ಬದುಕಿಗೆ, ಇಚ್ಛೆಯರಿತ ತನ್ನವರ ಸಾಹಚರ್ಯಕ್ಕೆ. ಬೆಂದಿರುವ ಮನಗಳಿಗೊಂದಿಷ್ಟು ಸಾಂತ್ವನ, ನೊಂದಿರುವ ಬದುಕಿಗೊಂದಿಷ್ಟು ಸಮಾಧಾನ. ಎದೆಗವಚಿ ಸಂತೈಸೋ ಅವಳ ರಾಮನ ಹುಡುಕುತಿಹಳು ನಿರಂತರ. ಈ ಕವಿತೆ ಓದಿದಾಗ ನನ್ನ ನೆನಪಾಗಿದ್ದು ಹಳೆ ಬೇರು ಹೊಸ ಚಿಗುರು ಅಂತೇಳಿ. ಈ ವಿಷಯ ವಸ್ತು ನಮ್ಮ ಮಹಾಕಾವ್ಯದ್ದೇ. ಹಳೆಯ ವಿಷಯ ವಸ್ತುವನ್ನೇ ತಗೊಂಡು ಇವರು ಒಂದ್ ರೀತಿ ಹೊಸ ರೀತಿ ಚಿತ್ರಣ ಮಾಡಿದ್ದಾರೆ. ಮಹಿಳಾ ಸಂವೇದನೆಯನ್ನ, ಮಹಿಳಾ ಧ್ವನಿಯನ್ನ ಎತ್ತಿ ಕಟ್ಕೊಟ್ಟಿದ್ದಾರೆ. ಅದು ಬಹಳ ಇಷ್ಟ ಆಯ್ತು. ಇನ್ನೊಂದು ನಕ್ಕು ಬಿಡು ಅನ್ನೋ ಒಂದು ಕವಿತೆ. ನಕ್ಕು ಬಿಡು ಮನವೇ ಒಮ್ಮೆ, ಮಡುಗಟ್ಟಿದ ದುಗುಡವೆಲ್ಲ ನಾಚಿ ನೀರಾಗಿ ಕೊಚ್ಚಿ ಹೋಗುವ ತನಕ. ಮನೆಯ ಮಾಡಿ ಕುಳಿತ ಚಿಂತೆ ನಿನ್ನೊಡಲನ್ನು ತೊರೆದು ಹರಿದು ಕಳಚಿ ಓಡುವ ತನಕ. ತಿರುಗಿ ಬರುವ ಹತಾಶೆ ಅತಿಥಿ ಮನದ ಹೊಸ್ತಿಲಿನಿಂದಾಚೆ ಬೆದರಿ ಉಸಿರುಗಟ್ಟಿ ಬಾರನೆಂಬುವ ತನಕ. ಸೋತೆನೆಂದು ಸೊರಗಿ ಕುಳಿತು ತಲ್ಲಣಗಳ ನಡುವೆ ತಂಗಿ ಹೊದ್ದು ಮಲಗಿದ ಮನವು ಎದ್ದು ನಿಲ್ಲುವ ತನಕ. ಕಷ್ಟಗಳ ಅಟ್ಟಹಾಸವನ್ನು ಮೆಟ್ಟಿ ತುಂಡು ತುಂಡಾಗಿ ಚೆಂಡಾಡಿ ಗುಂಡಿಗೆಯ ರಕ್ತ ಕುದಿದು ಬಿಸಿಯಾಗುವ ತನಕ. ಗತಿಸಿ ಹೋದ ಭೂತದೊಡಲ ಚಿಟುಕು ಮುಳ್ಳ ನೋವ ಕಡಲ. ತೊರೆಗಳೆರಿದು ಬತ್ತಿ ಬಾಡುವ ತನಕ. ನೆಲವ ಗುದ್ದಿ ನೀರ ತೆಗೆವ ಬಂಡೆಯೊಡಲ ಹೂವ ನಗುವ ಗಟ್ಟಿಗೊಂಡ ಮುಷ್ಟಿ ಧ್ಯೇಯ ಜಾಗೃತಿಗೊಳ್ಳುವ ತನಕ. ಬೋರ್ಗರೆದು ದುಮ್ಮಿಕ್ಕುವ ಹಾಲ್ಗಡಲ ಪ್ರೀತಿಸುದೆ ನಿನ್ನತ್ತಲೇ ಬಾಗಿ ಬಳುಕಿ ಬರುವ ತನಕ. ನಕ್ಕು ಬಿಡು ಕೊನೆಗೊಂದು ಬಾರಿ ಕೈಬೀಸಿ ಕಿರಿಯವರತ್ತ ಮಾಸದಿರಲಿ ಆ ನಗೆಮೊಗ. ಅವರ ಉಸಿರಿರುವ ತನಕ ನಕ್ಕು ಬಿಡು ಮನವೇ. ಏನೇ ಬಂದ್ರು ನಗ್ತಾ ಇರಬೇಕು ಅನ್ನೋ ಸಂದೇಶವನ್ನ ಈ ಕವಿತೆ ಮೂಲಕ ಕೊಟ್ಟಿದ್ದಾರೆ. ಇದೇ ರೀತಿ ಒಳ್ಳೊಳ್ಳೆ ಕವಿತೆಗಳಿದ್ದಾವೆ. ಹಾಗೆ ಅನ್ನೋದಿರ್ಬೋದು, ಆಪೇಕ್ಷೆ ಅನ್ನೋದಿರ್ಬೋದು, ಗೊಮ್ಮಟ ಸ್ತುತಿ ಅನ್ನೋದಿರ್ಬೋದು, ಮತ್ತೆ
ಪ್ರಾಯದ ಹುಡುಗರ ಬಗ್ಗೆ ವಿಡಂಬನವಾಗಿ ಬರೆದಿರೋದು ಕೂಡ ಇದೆ. ಒಳ್ಳೆ ಕವಿತೆ, ಅಲ್ಲಿ ಒಳ್ಳೆ ಕವನ ಸಂಕಲನ ಅನ್ನಿಸ್ತು ನನಗೆ. ಯಾಕೆಂದ್ರೆ ಅವರು ವಿದ್ಯಾರ್ಥಿ ದೆಸೆಯಲ್ಲಿ ಒಂದು ಸಂಶೋಧನಾ ಕಾರ್ಯವನ್ನ ಮಾಡ್ತಿರ್ಬೇಕಾದ್ರೆ ಅವರು ಇನ್ನೊಂದೇನೋ ಹುಡುಕ್ತಾ ಇರ್ತಾರೆ, ಅವ್ರು ಇನ್ನೊಂದೇನೋ ಕಾರ್ಯದಲ್ಲಿ ಇರ್ತಾರೆ. ಅಂತಹ ಸಮಯದಲ್ಲಿ ಅವ್ರಿಗೆ ಬಂದ ಆಲೋಚನೆಗಳು, ಅವರಲ್ಲಿ ಉಂಟಾದ ಸಂವೇದನೆಗಳನ್ನ ಈ ಕವಿತೆಗಳನ್ನ ಮೂಲಕ ಚಿತ್ರಿಸಿ ಅವುಗಳಿಗೊಂದು ಜೀವ ಕೊಡೋ ಕೆಲಸ ಮಾಡಿದ್ದಾರೆ. ಅದರಿಂದ ಅದಕ್ಕೆ ಓದೋಣ ಅನ್ನಿಸ್ತು. ಇನ್ನೊಂದು ನಮಗೆ ಪಾಠ ಮಾಡ್ತಾರಲ್ಲ, ಇವರು ಏನು ಬರ್ದಿರ್ಬೋದು, ಅವರ ವಿದ್ಯಾರ್ಥಿ ದೆಸೆಯಲ್ಲಿ ಇವರ ಆಲೋಚನೆಗಳೇನಿರ್ಬೋದು ಅನ್ನೋ ಕುತೂಹಲಕ್ಕೆ ಓದಿದೆ. ಬಹಳ ಇಷ್ಟ ಆಯಿತು.